ಜಿತೇಂದ್ರ ಅವರೇ, ಈ ದೇಶದ ಮತದಾರರು ಅಷ್ಟೊಂದು ಮೂಢರ ಅಂತ ಹೇಳಿ ಯಾರೋ ಏನೋ ಹೇಳ್ಬಿಟ್ರು ಅನ್ನೋದನ್ನ ನಂಬ್ಕೊಂಡು ಎರಡೆರಡು ಬಾರಿ ಒಂದು ಪಕ್ಷಕ್ಕೆ ಅಧಿಕಾರ ಕೊಡೋಷ್ಟು ಮುಟ್ಟಾಳ್ರ ಅಂತ ಹೇಳಿ ಮುಖ್ಯಮಂತ್ರಿಗಳ ಮಾತು ಕೇಳಿದ್ರೆ ಹಾಗೆ ಇತ್ತಪ್ಪ. 370 ಅಂದ್ರು, ಪುಲ್ವಾಮಾ ಅಂದ್ರು, ಅದಕ್ಕೆ ಓಟ್ ಕೊಟ್ಬಿಟ್ರು, ಗೆದ್ಬಿಟ್ರು. ಈ ಬಾರಿ ರಾಮ ಮಂದಿರ ಅಂತಿದ್ದಾರೆ, ಓಟ್ ಕೊಟ್ಬಿಡ್ತಾರೆ. ಅಂದ್ರೆ ಪ್ರಜ್ಞೆನೇ ಇಲ್ವಾ ಮತದಾರರಿಗೆ ಅಂತ? ಜನರು ಪ್ರಜ್ಞಾಪೂರ್ವಕವಾಗಿಯೇ ನರೇಂದ್ರ ಮೋದಿಗೆ ಮತಗಳನ್ನು ಕೊಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಅಂದು ಅಡ್ವಾಣಿಯ ಸಂದರ್ಭದಲ್ಲಿ ರಥದಲ್ಲಿ ಸಾರಥಿಯಾಗಿದ್ದದ್ದು ಮೋದಿ ಕೂಡ. ಆ ಮೋದಿಯ ರಾಜಕೀಯ ಭವಿಷ್ಯವೇ ಆ ರಾಮನಿಂದ ಶುರುವಾಗಿದೆ. ಅಂತಹ ಸಂದರ್ಭದಲ್ಲಿ ರಾಮನ ರಾಜ್ಯವನ್ನು ಕಟ್ತೇವೆ, ರಾಮನ ಮಂದಿರವನ್ನು ಕಟ್ತೇವೆ ಅನ್ನುವಂಥ ಅವರ ಒಂದು ಉದ್ದೇಶದಿಂದ ಇವತ್ತು BJP ಒಂದು ದೊಡ್ಡದಾದಂಥ ಒಂದು ಸಾಧನೆಯನ್ನು ಮಾಡಿತು. ನರೇಂದ್ರ ಮೋದಿ ಅದನ್ನು ಕೇವಲ ತಮ್ಮ ಲಕ್ಷ್ಯವನ್ನು ರಾಮ ರಾಜ್ಯದೆಡೆ, ರಾಮ ಮಂದಿರದೆಡೆ ಅದನ್ನು ಕೇಂದ್ರೀಕರಿಸಿದ್ರು. ಅದರ ಜೊತೆಯಲ್ಲಿ ಅದು 370ನೇ ವಿಧಿ ಇತ್ಯಾದಿಗಳನ್ನೆಲ್ಲ ಸೇರಿಸ್ಕೊಂಡು ಅವ್ರು ಮುಂದೆ ಹೋದರು. ಆದ್ದರಿಂದ ರಾಮನ ರಾಜ್ಯದ ಅಥವಾ ಧರ್ಮದ ರಾಜಕಾರಣ ಮಾಡುವುದರಲ್ಲಿ ಯಾವ ತಪ್ಪಿದೆ? ಯಾಕೆಂದರೆ ರಾಮ ರಾಜ್ಯ ಎನ್ನುವಂಥದ್ದನ್ನು ಮಹಾತ್ಮ ಗಾಂಧಿಯವರು ಹೇಳಿದ್ದಾರೆ, ರಾಮರಾಜ ಆಗಬೇಕು ಅಂತ. ಅಂತಹ ರಾಜಧರ್ಮದ ಮೂಲಕವಾಗಿ ರಾಮನ ಹೆಸರಲ್ಲಿ ಮತಗಳನ್ನು ಕೇಳುವುದಲ್ಲ, ಆ ರೀತಿ ರಾಮ ಮಂದಿರದಿಂದಾಗಿ ಜನ ಓಟ್ ಹಾಕ್ತಾರಂತಾದರೆ ಅದು ತಪ್ಪಲ್ಲ. ಯಾಕೆಂದರೆ ಈ ಕರ್ನಾಟಕದಲ್ಲಿ ಇರ್ಬೋದು, ಅದು ದೇಶದಲ್ಲಿ ಇರ್ಬೋದು, ಏನು ಹೇಳಿದರೆ ಹಿಂದುತ್ವದ ಬಗ್ಗೆ ಬೈದರೆ ಜನ ಬೇಜಾರು ಪಡುವುದಿಲ್ಲ, ಬಜರಂಗಿಗಳ ಮೇಲೆ ಕೇಸ್ ಹಾಕಿದರೆ ಏನು ಮಾತಾಡಲ್ಲ, ಆ ಒಂದು ಬಜರಂಗದ ಕಾರ್ಯಕರ್ತರ ಮೇಲೆ ಸಿಟ್ಟು ಬರ್ಬೋದು ಅಥವಾ ಆ ರೀತಿಯ ನೋವುಗಳಾಗ್ಬೋದು. ಆದರೆ ರಾಮನ ವಿಚಾರದಲ್ಲಿ ಯಾರಾದರೂ ಬೈದರೆ ಅಥವಾ ರಾಮನಿಗೆ ಟೀಕೆ ಮಾಡಿದರೆ ಅಥವಾ ರಾಮ ಮಂದಿರವನ್ನು ಪ್ರಶ್ನೆ ಮಾಡಿದರೆ ಜನ ಅವರು ಎಲ್ಲ ಏನು ಕೇವಲ BJP ಮತದಾರರು ಮಾತ್ರವಲ್ಲ, ತಟಸ್ಥ ಮತದಾರರು, ಅದರ ಜೊತೆಯಲ್ಲಿ ಕಾಂಗ್ರೆಸ್ನಲ್ಲಿರುವಂಥ ರಾಮ ಭಕ್ತರು ಅಥವಾ ದೇವರನ್ನ ನಂಬುವಂಥವರು ಕೂಡ ಮನಸ್ಸಿಗೆ ಘಾಸಿ ಆಗ್ತದೆ. ಬಟ್ ಸಿದ್ದರಾಮಯ್ಯ ಅವರು ಬಹಳ ಸ್ಮಾರ್ಟ್ ಆಗಿ ಮಾತಾಡಿದ್ರು. ವೀರಣ್ಣ ಅವರೇ, ನೀವು ಗಮನಿಸಿದ್ರಿ ಅನ್ಕೊಳ್ತೀವಿ. ನಾನು ನಮ್ಮೂರಲ್ಲಿ 2 ರಾಮ ಮಂದಿರ ಕಟ್ಟಿದೆ, ಇವ್ರ ತರ ಅಯೋಧ್ಯೆ ರಾಮ ಮಂದಿರವನ್ನ ನಾವು ರಾಜಕಾರಣಕ್ಕೆ ಬಳಕೆ ಮಾಡ್ಕೊಳ್ತಿಲ್ಲ. ನಾನು 2 ರಾಮ ಮಂದಿರ ಕಟ್ಟಿಸಿದೆ ಅಂತ ಹೇಳಿ ನಾನು ಎಲ್ಲೂ ಕೂಡ ಅದನ್ನ ಪ್ರಚಾರವಾಗಿ ಅಥವಾ ರಾಜಕಾರಣದ ಭಾಗವಾಗಿ ಉಪಯೋಗಿಸ್ಕೊಳ್ಳಿಲ್ಲ. BJP ಅವರು ಉಪಯೋಗಿಸ್ಕೊಳ್ತಿದ್ದಾರೆ. ಕರೆಕ್ಟ್ ಅಲ್ವಾ ಸಿದ್ದರಾಮಯ್ಯ ಅವರು ಹೇಳಿದ್ದು? ಮೇಡಮ್, ಆ ರೀತಿ ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ದಾರೆ ಅಂದರೆ, ರಾಮ ಬಂದು ನಮಗೆಲ್ಲ ಗೊತ್ತಿರೋ ಹಾಗೆ ಒಬ್ಬನೇ ರಾಮ ಇರೋದು, ಶ್ರೀರಾಮ. ಇವರು ಆ ರಾಮ ಬೇರೆ ಈ ರಾಮ ಬೇರೆ. ಉದಾಹರಣೆಗೆ ನೋಡಿ, ತಮಿಳುನಾಡಲ್ಲಿ DMK ಪಕ್ಷದ ಇವರು ಎ ರಾಜ ಇರ್ಬೋದು, ಉದಯನಿಧಿ ಸ್ಟಾಲಿನ್ ಇರ್ಬೋದು, ಸನಾತನ ಧರ್ಮದ ಬಗ್ಗೆ ಅವಹೇಳನ ಮಾಡ್ತಾ ಇದ್ದಾರೆ. ಅದಲ್ಲದೆ ಭಾರತ ಒಂದು ದೇಶನೇ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಈ ರೀತಿ ಒಂದು ಇಂಡಿಯಾ ಅಲಯನ್ಸಲ್ಲಿ ಇರೋವಂಥ ಕಾಂಗ್ರೆಸ್ ಮನಸ್ಥಿತಿ ಹೇಗಿದೆ ಅಂದರೆ, ಅವರು ಹೇಳಿದ್ದಕ್ಕೆ ಕೂಡ ಯಾವುದೂ ಒಂದು ಪ್ರತ್ಯುತ್ತರನ್ನು ಕೊಡ್ತಾ ಇಲ್ಲ, ಸಮರ್ಥನೆ ಮಾಡ್ಕೊಳೋ ಹಂತದಲ್ಲಿ ಇದ್ದಾರೆ ಇವತ್ತು. ನೋಡಿ, 1524ನೇ ಇಸ್ವಿಯಲ್ಲಿ ಇದ್ದಂಥ ರಾಮ ಮಂದಿರ ಬಾಬರ್ನ ಧ್ವಂಸಗೊಂಡಿತ್ತು. ಆ ಸಮಯದಲ್ಲಿ ಬಾಬರ್ನಿಂದ ಬಾಬರ್ ಮಸೀದಿ ಆಗಿತ್ತು ಅಲ್ಲಿ. ಈಗ ನಮ್ಮ ಪುಣ್ಯ ಅನಿಸುತ್ತೆ, ನಮ್ಮ ಸಮಯದಲ್ಲಿ ಈಗ ಭವ್ಯವಾದ ರಾಮ ಮಂದಿರ ತಲೆ ಎತ್ತಿದೆ, ಉದ್ಘಾಟನೆಗೊಂಡಿದೆ. ಖಂಡಿತವಾಗಲೂ ಬಹುಸಂಖ್ಯಾತರಾದ ಜಡ್ಜ್ಮೆಂಟ್ ಓದಿದ್ರಾ? ಹೌದು, ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಕೊಟ್ಟಾದ್ಮೇಲೆ ಅದು ಶಿಲಾನ್ಯಾಸ. ಮಧ್ಯದಲ್ಲಿ ಮಾತಾಡಬೇಡಿ, ನಾನು ನಿಮ್ಮ ಮಧ್ಯದಲ್ಲಿ ಮಾತಾಡಲಿಲ್ಲ. ಅದ್ರೇನು ವಿರೋಧ ಇದೆಯಾ ನಿಮ್ದು? ಅದ್ರಿಂದಾನೆ ಕಾಂಗ್ರೆಸ್ ಅವರು ಯಾರು ಒಬ್ರು ಕೂಡ ಇನ್ವಿಟೇಷನ್ ಇದ್ರೂ ಕೂಡ ಬಾಲರಾಮನ ಮಂದಿರ ಉದ್ಘಾಟನೆಗೆ ಒಬ್ರು ಕೂಡ ಹೋಗಕ್ಕಾಗಲಿಲ್ಲ. ರಾಜೀವ್ ಗಾಂಧಿ ಅವರು ಬಿಗ ಸಂವಿಧಾನ ಅವ್ರ ಜೊತೆ ಕಬ್ಬಿನಲ್ಲೂ ನೀವು ಅಲ್ಲ, ಬಹುಸಂಖ್ಯಾತರ ಹಿಂದೂಗಳ ಭಾವನೆಗೆ ಯಾಕೆ ಧಕ್ಕೆ ತರ್ತಾ ಇದ್ದೀರಾ ನೀವು? 80%ಗೂ ಹೆಚ್ಚು ಹಿಂದೂ ಬಹುಸಂಖ್ಯಾತರ ಅವರ ಧರ್ಮದ ಭಾವನೆಗಳಿಗೆ ನಿಮ್ಮ ಇಂಡಿಯಾ ಪಕ್ಷದ ನಾಯಕರುಗಳು ಕೊಟ್ಟಿರೋ ಸ್ಟೇಟ್ಮೆಂಟ್ಗೆ ಯಾಕೆ ವಿರೋಧ ವ್ಯಕ್ತಪಡಿಸ್ತಿಲ್ಲ? ನಿಮ್ಗೆ ಬರೀ ಮತ ಬೇಕು ಇವತ್ತು. ವೀರಣ್ಣ ಅವರೇ, ಏನಾಗೋಯ್ತು ಗೊತ್ತಾ? ನೋಡಿ, ನೀವು ಹೇಳ್ತಾ ಇದ್ದೀರಾ ಕಾಂಗ್ರೆಸ್ನವ್ರು ಯಾರು ಹೋಗ್ಲಿಲ್ಲ ಅಂತ. ಪಾಪ ಹಿಮಾಚಲ್ ಪ್ರದೇಶದಲ್ಲಿ ಹೋದ್ರು ವಿಕ್ರಮಾದಿತ್ಯ ಅಂತ. ಏನಾಯ್ತು ಗೊತ್ತಾ? ಇವಾಗ ಹಿಮಾಚಲ್ ಪ್ರದೇಶದಲ್ಲಿ ಕಾಂಗ್ರೆಸ್ ಸರ್ಕಾರನೇ ಅಲ್ಲಾಡ್ತಿದೆ. ಒಬ್ಬ ವಿಕ್ರಮಾದಿತ್ಯ ಅಯೋಧ್ಯೆಗೆ ಹೋಗಿ ರಾಮ ಮಂದಿರಕ್ಕೆ ಹೋಗಿ ಬಂದ್ರಪ್ಪ, ಸರ್ಕಾರನೇ ಅಲ್ಲಾಡೋ ಪರಿಸ್ಥಿತಿ. ಬಿಟ್ಬಿಡಿ, ಆ ಚರ್ಚೆಗೆ ಹೋಗೋದು ಬೇಡ. ನಿಮ್ ನಿಲುವೇನು ರಾಮಕೃಷ್ಣ ಅವರೇ? ಆಯ್ತು, ರಾಮ ಮಂದಿರನ ಪಕ್ಕಕ್ಕೆ ಇಡೋಣ. ಈ ದೇಶದ ಸೈನಿಕರ ಸಾವು, ಪುಲ್ವಾಮಾ ಅಟ್ಯಾಕ್, ಅದರಲ್ಲೂ ನಿಮಗೆ ಅನುಮಾನ. ಅದಕ್ಕೆ ಪ್ರತೀಕಾರವಾಗಿ ಭಾರತದ ಸೈನಿಕರು ಪಾಕಿಸ್ತಾನದ ಒಳಗೆ ನುಗ್ಗಿ ಮಾಡಿದ ಅಟ್ಯಾಕ್, ಅದ್ರ ಬಗ್ಗೆನೂ ಅನುಮಾನ. 2019ರಿಂದ ಇಲ್ಲಿವರೆಗೂ ನಿಮ್ಮ ಪಕ್ಷ ಕ್ಲಾರಿಟಿನೇ ಸಿಗ್ಲಿಲ್ವಾ ಇದ್ರ ಬಗ್ಗೆ? ಒಂದು ನಿಮಿಷ. ಮೋದಿ ಅವರು ಎಲೆಕ್ಷನ್ ಬಂದಿದೆ, ಮತ್ತೆ ಇದೇ ಬರುತ್ತೆ ನೋಡಿ. Prime Minister Narendra Modi on Tuesday made an emotional appeal to first-time voters and urged them to dedicate their voter to Balakot airstrike and the Pulwama. ಇಲ್ಲೇ ಇರೋದು ಪುಲ್ವಾಮಾದಲ್ಲಿ ಯಾರು ಸೈನಿಕರು ಸತ್ತಿದ್ದಾರೆ ಅವ್ರನ್ನ ನೆನೆಸ್ಕೊಳ್ಳಿ ನೀವು. ಈ ಸತ್ತಂತ ವೀರ
ಸೈನಿಕರ ಹೆಸರಲ್ಲಿ ಓಟ್ ಕೇಳ್ತಕ್ಕಂಥ ನಾಚಿಕೆಟ್ಟಿಂತ ಪ್ರೈಮ್ ಮಿನಿಸ್ಟರ್ಗಳು ನಮ್ಮ ದೇಶದಲ್ಲಿ ಇರ್ತಕ್ಕಂಥವ್ರು ಈ ರಾಜಕಾರಣ ದ್ವೇಷ ಮಾಡ್ತಕ್ಕಂಥದ್ದು ಅರ್ಥ ಆಗ್ತದೆ. ಈ ರಾಜಕಾರಣ ದ್ವೇಷ ಮಾಡ್ತಕ್ಕಂಥದ್ದು ನಿಮ್ಮ ಡಿಪ್ಲೊಮಸಿ ಫೇಲ್ಯೂರು. ಬಿರಿಯಾನಿ ತಿನ್ಕೊಂಡ್ ಬರ್ತೀರಾ ಅವನ ಜೊತೆ ನೀವು. ಅದನ್ನ ಸೈನ್ಯದಲ್ಲಿ ಏನಿರ್ಬೇಕು, ದೇಶದ ಮಧ್ಯೆ ಒಡಂಬಡಿಕೆ ನಡೀಬೇಕಾಗಿತ್ತು. ಒಡಂಬಡಿಕೆ ನಡೀಬೇಕಾಗಿತ್ತು. ಯಾಕೆ ನಡೀಲಿಲ್ಲ ಅವ್ರ ಒಡಂಬಡಿಕೆ? ಯಾಕೆ ಸೈನಿಕರು ಸಾಯ್ತಾ ಇದ್ದಾರೆ? ಅವಶ್ಯಕತೆ ಸುಪ್ರೀಂ ಕೋರ್ಟ್ ಮೂರು ಕಾನೂನುಗಳು ಅಲ್ಲಿ ಇರ್ತಕ್ಕಂಥ ಭೂಮಿ ಎಲ್ರಿಗೂ ಸೇರ್ಬೇಕು. ಅರ್ಥ ಆಗ್ತದೆ. ಅಲ್ಲಿ ಇರ್ತಕ್ಕಂಥ ಕೆಲಸ ಎಲ್ರಿಗೂ ಸೇರ್ಬೇಕು. ಯಾವ್ದಾದ್ರು ಒಂದಾದ್ರು ನೀವು ಪರಿಪೂರ್ಣ ಆಗಿದ್ಯಾ ಅದ್ರಲ್ಲಿ? ಯಾವನ ಒಬ್ಬ ಹಿಂದೂ ಹೋಗಲಿ ಇವತ್ತು ಭೂಮಿ ತಗೊಳಕ ಇದ್ಯಾ ಅವ್ರ ಕೈಲಿ? ಆಗತ್ತ ಅವ್ರ ಕೈನಲ್ಲಿ? ಆಗುತ್ತಾ ಹೇಳಿ ನೀವು ನೋಡೋಣ. ಆಮೇಲೆ ಪಂಡಿತರು ಮನೆ ಕಟ್ಕೊಡ್ತೀನಿ ಅಂದ್ರೆ ಪಂಡಿತರು ಮನೆ ಕಟ್ಕೊಟ್ರ ರೋಡ್ ವೀರ ಸೈನಿಕರು ವೀರ ಸೈನಿಕರು ದಿನ ವೀರ ಮರಣ ಆಗ್ತಾ ಇದ್ದಾರೆ. ಅದು ಯಾರ ಪ್ರಾಬ್ಲಮ್? ಅದು ಡಿಪ್ಲೊಮಸಿ ಪ್ರಾಬ್ಲಮ್. ದಿನ ಪಬ್ಲಿಕ್ ನ ಟಾರ್ಗೆಟ್ ಮಾಡಿ ಹೊಡಿತಾ ಇದ್ದಾರೆ, ಎಂಪ್ಲಾಯ್ಗಳು ಹೊಡಿತಾ ಇದ್ದಾರೆ, ಪೊಲೀಸ್ ಆಫೀಸರ್ಗಳು ಹೊಡಿತಾ ಇದ್ದಾರೆ. ಅಲ್ಲಿ ಅರ್ಥ ಆಗ್ತಿದ್ಯಾ? ಬರೀ ಹಿಂದೂಗಳು ಎಲ್ಲಿದ್ದಾರೆ ಅಂತ ಹೇಳಿ ಹುಡುಕಿ ಹೊಡಿತಾ ಇದ್ದಾರೆ. ಯಾವ್ದ್ರಿ ಇವ್ರು 270 ತೆಗೆದಿರ್ತಕ್ಕಂಥದ್ದು ಉಪಯೋಗ ಹೇಳ್ರಿ ನೋಡೋಣ. ಒಬ್ಬ ಹಿಂದೂ ಏನಾದ್ರು ಒಂದ್ ಎಕರೆ ಜಾಗ ಅಲ್ಲ, ನೀವು ನೋಡೋಣ, ತೋರಿಸಿ ನೋಡೋಣ. ಒಂದ್ ಎಕರೆ ಜಾಗ 3 ಸೆಕೆಂಡು ಇಲ್ಲ. ಪಂಡಿತರು ನಾವ್ ಇಲ್ಲಿ ಇರೋದಿಲ್ಲ, ಇಷ್ಟು ಜನ ನಮ್ಗೆ ಸಾಯಿಸ್ತಾ ಇದ್ದಾರೆ, ನಿಮ್ಮ ಆಶ್ವಾಸನೆಗಳೆಲ್ಲ ನುಚ್ಚೂರು ಆಗಿದೆ ಅಂತ ಹೇಳಿ ಅಮಿತ್ ಶಾಗೆ ಲೆಟರ್ ಬರೀತಾರೆ. ನಾವು ಜಮ್ಮು ಕಾಶ್ಮೀರದಿಂದ ಬೇರೆ ಕಡೆ ಕೊಡಿ ಜಾಗ ಅಂದ್ರೆ ಏನಂದ್ರು ಗೊತ್ತಾ ಅಮಿತ್ ಶಾ ಅವರು? ನೀವು ಅಲ್ಲೇ ಇರಬೇಕು, ಹೆಚ್ಚಿಗೆ ಮಾತಾಡಬೇಡಿ ಅಂತ ಹೇಳಿ ಒಂದ್ ಮನೇಲಿ ಕೂಡ ಹಾಕಿ ಗೇಟ್ಗೆಲ್ಲ ಕರೆಕ್ಟ್ ಆಗ್ತಾರೆ ಇವರು. ಇವರ ದ್ರೋಹಿಗಳು ಇಲ್ಲ. ರಾಮಕೃಷ್ಣ ಅವ್ರು ಕೇಳಿದ ಒಂದ್ ಪ್ರಶ್ನೆ ನೀವು ಉತ್ತರ ಕೊಡ್ಲೇಬೇಕು. ಪ್ರಧಾನಿಗಳು, ಈ ದೇಶದ ಪ್ರಧಾನಮಂತ್ರಿ ಅವರು ಎಲೆಕ್ಷನ್ ಸಂದರ್ಭದಲ್ಲಿ ಆ ರೀತಿಯಾಗಿ ಏನಾದ್ರೂ ಆಗ್ರಹಿಸಿದ್ರೆ ಅವ್ರು ಹೇಳಿದ್ರು ಆರ್ಟಿಕಲ್ ಅಂದ್ರೆ ಬಾಲಕೋಟ್ನ ವಿಚಾರವನ್ನ ಪ್ರಸ್ತಾಪಿಸಿ ಯಂಗ್ ವೋಟರ್ಸ್, ಈ ದೇಶದ ಯುವ ಮತದಾರರು ವೋಟ್ ಹಾಕ್ಬೇಕು ಅಂತಂದ್ರೆ ಇದೇನಿದು? ಸೈನಿಕರ ಶವದ ಮೇಲೆ ವೋಟ್ ಕೇಳೋದೇ ಅಲ್ವಾ ಇದು? ವೋಟ್ ಕೇಳೋದೇ ಅಲ್ವಾ? ಉತ್ತರ ಕೊಡ್ಬೇಕು ನೀವು ಅದಕ್ಕೆ. ಮೇಡಮ್ ಏನಂದ್ರೆ ನೋಡಿ, ದೇಶದಲ್ಲಿ ಮೊದಲನೇ ಸತಿ ವೋಟ್ ಹಾಕುವಂತವ್ರಿಗೆ ನೀವು ದೇಶದ ಪರವಾಗಿ, ದೇಶದ ಚಿಂತನೆ ಪರವಾಗಿ, ಅಲ್ಲೇನದು ಬಿಜೆಪಿ ಅಂತ ಆಯ್ತು. ಅಲ್ಲಿ ಬಿಜೆಪಿ ಮೇಡಮ್. ಹಾಗಾದ್ರೆ ಆರ್ಟಿಕಲ್ 370 ಬಂದೆ ಇಷ್ಟು ವರ್ಷ ಆಯ್ತಲ್ಲ, ಇಷ್ಟು ಲಕ್ಷಾಂತರ ಕೋಟಿ ರೂಪಾಯಿ ಜಮ್ಮು ಕಾಶ್ಮೀರ್ಗೆ ಹೋಗಿದ್ದೆಲ್ಲ, ಏನ್ ಸ್ಟೆಬಿಲಿಟಿ ಬಂತು ಜಮ್ಮು ಕಾಶ್ಮೀರಲ್ಲಿ? ವಾಟ್ ವಾಸ್ ದ ಸ್ಟೆಬಿಲಿಟಿ? 30 ವರ್ಷ ಆಯ್ತು ಒಂದು ಸಾಮಾಜಿಕವಾಗಿ ಒಂದು ಥಿಯೇಟರ್ ಓಪನ್ ಮಾಡಿ. ಇವತ್ತು 370 ಆದ್ಮೇಲೆ ಅಲ್ಲಿನ ಟೂರಿಸಂ ಆಗಿದೆ, ಜನರು ನೆಮ್ಮದಿಯಾಗಿದ್ದಾರೆ. ಕಲ್ಲುನೆ ನಂತರ ಸಾಮಾನ್ಯ ಜನರಿಗೆ 500 ರೂಪಾಯಿ ಕೊಟ್ಟು ಕಲ್ಲು ಫಸ್ಟ್ ಟೈಮ್ ಯಾವುದೇ ಅಂಜಿಕೆ ಇಲ್ಲದೆ ಫ್ಲಾಗ್ ಹಾಸ್ಟಿಂಗ್ ಕೂಡ ಮಾಡಿದ್ದಾರೆ. ರಾಮಕೃಷ್ಣ ಅವರು ಹೇಳ್ತಾ ಇರುವಂತದ್ದು, ಅಲ್ಲಿ 1 ಎಕರೆ ಜಮೀನಾದ್ರೂ ಹಿಂದೂಗಳು ತಗೊಂಡಿದಾರ ಹೇಳಿ ಅಂತೇಳಿ, ತಗೊಳಕ್ ಸಾಧ್ಯ ಆಗಿದೆ ಅಂತೇಳಿ ಅದಕ್ಕೆ ಉತ್ತರ ಕೊಡಿ. ಆಗುತ್ತೆ ಸರ್, ಅದಲ್ಲಿ ಆಗುತ್ತೆ. ನೀವು ಬ್ಲಂಡರ್ಸ್ ಮಾಡಿದ್ದೀರೋ, ಕಾಂಗ್ರೆಸ್ ಒಂದ್ ಕೆಲಸ ಮಾಡಿ, ಇಬ್ರು 30 ಸೆಕೆಂಡ್ ಎಲ್ಲರೂ ಕಿರ್ಚೋದ್ರಿಂದ ನಮ್ ಚಾನಲ್ ವ್ಯೂವರ್ಸ್ ಮೇಡಮ್. ಇವಾಗ ಹಂಗಂದ್ರೆ ರಾಮ ಮಂದಿರ ಬಗ್ಗೆ ಸ್ಟ್ರಕ್ಚರ್ಸ್ ಕಲ್ರಲ್ಲ ಅಂದ್ರೆ ಸುಪ್ರೀಂ ಕೋರ್ಟ್ ನಲ್ಲಿ ಕುಂತ ಜಡ್ಜಸ್ ಗಳ ಬಗ್ಗೆ ಕ್ವಶನ್ ಮಾಡ್ತಾರೆ ಇವರು. ಇವ್ರ ಪರವಾಗಿ ಬಂದಾಗ ಸುಪ್ರೀಂ ಕೋರ್ಟ್ ಚೆನ್ನಾಗಿರುತ್ತೆ. ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಬಗ್ಗೆ ನಂಬಿಕೆ ಇದೆಯಾ, ನಂಬಿಕೆ ಇಲ್ವಾ? ಎರಡು ಹೇಳ್ಬೇಕು ಸರ್ ಇವ್ರಿಗೆ. ರಾಮನ್ ಬಗ್ಗೆ ನಂಬಿಕೆ ಇದೆಯಾ, ಸುಪ್ರೀಂ ಕೋರ್ಟ್ ಬಗ್ಗೆ ನಂಬಿಕೆ ಇದೆಯಾ? ಯಾರ ಬಗ್ಗೆ ನಂಬಿಕೆ ಇದೆ ನಿಮ್ಗೆ? ಈ ಧರ್ಮದ ರಾಮನ ಬಗ್ಗೆ, ಮಹಾತ್ಮ ಗಾಂಧಿ ರಾಮನ ಬಗ್ಗೆ ನಂಬಿಕೆ ಇದೆಯಾ, ಸುಪ್ರೀಂ ಕೋರ್ಟ್ ಬಗ್ಗೆ ನಂಬಿಕೆ ಇದೆಯಾ? ಯಾವುದು? ಅದೇ ಸುಪ್ರೀಂ ಕೋರ್ಟ್ ಇವತ್ತು ರಾಮ ಮಂದಿರ ಆಗಿರುವಂತದ್ದು, ಅದೇ ಸುಪ್ರೀಂ ಕೋರ್ಟ್ ಹೇಳಿದಂತದಕ್ಕೆ. ಇದು ನಿಮ್ಮ ದ್ವಿಮುಖ ನೀತಿ. ಕಾನೂನು ಒಪ್ಕೊಳ್ಳಿ, ಸಂವಿಧಾನ ಒಪ್ಕೊಳ್ಳಿ, ಧರ್ಮ ಒಪ್ಕೊಳ್ಳಿ. ಸಮಯ ಆಯ್ತು.